ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಮಾರಸ್ವಾಮಿ ಅವರ ಬಗ್ಗೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಒಂಥರದಲ್ಲಿ ಲಾಯರು, ಜಡ್ಜು ಎಲ್ಲ ಹೋಗಿದ್ದಾರೆ. ಇರೋ ಬರೋ ಅಧಿಕಾರಿಗಳನ್ನ ಹೆದರಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ಏನೇನಾಗುತ್ತೋ ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ ಕುಮಾರಸ್ವಾಮಿ. ಅದನ್ನು ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಚುನಾವಣೆ ಮುಗಿಸಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್, ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಆಗಿದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟ್ ಈ ದೇಶಕ್ಕೆ ತೆಗೆದಿರೋ ಅವ್ನು ಫಸ್ಟ್ ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಪಾಪ ಆಗಿದೆ ಅವ್ರಿಗೆಲ್ಲ ಶಾಂತರ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಮಾಡಲಿ. ಯಾರಾದ್ರೂ ಮಾತಾಡ್ದವ್ರು ಅವ್ರೆಲ್ಲ ಫಸ್ಟ್ ಅದು ಮಾಡಲಿ. ಕುಮಾರಸ್ವಾಮಿ ಮಾಡ್ಬೇಕಲ್ಲ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟು ಈ ದೇಶಕ್ಕೆ ತೆಗೆದಿರೋ ಅವ್ನು ಫಸ್ಟು ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ. ಕಾರ್ಯಕರ್ತರು ಫಸ್ಟ್ ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಪಾಪ ಆಗಿದೆ ಅವ್ರಿಗೆಲ್ಲ ಶಾಂತರ ಹೇಳಿ ಶಕ್ತಿ ತುಂಬುವಂಥ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಿದೆ. ಅವ್ರೇನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು ತಗೋಬೇಡಿ, ನಂದು ದೇವೇಗೌಡರು ಸಂಬಂಧ ಇಲ್ಲ, ಅವರೇ ಬೇರೆ ಕಂಡ್ರೆ ನಮ್ಮ ಮಗನೂ ಹೇಳಿದ್ರು. ಇವ್ರು ಹೇಳಿದ್ರು ಯಾಕೆ ಗುರಿ ಮಾಡ್ಕೊತಾ ಇದ್ದಾರೆ, ಅವ್ರ ಸಂಬಂಧ ಇಲ್ಲ, ಒಂದು ಕಾನೂನು ಪ್ರಕಾರ ಕ್ರಮಗಳಿಗೆ ತಿಂದೋ ನೀರು ಕುಡಿಬೇಕು ಅಂತ ಹೇಳಿದ್ರು. ಅವರು ಯಾಕೆ ಮಾತಾಡ್ತಾ ಇದ್ದಾರೆ? ಏನು ಲಾಯರ್ ಅವರು ಜಡ್ಜಿ ಅಲ್ಲೆಲ್ಲ ಜಡ್ಜ್ಮೆಂಟ್ ಕೊಡ್ತಕ್ಕೆ ಏನು ಪಾಯಿಂಟ್ ಕೋರ್ಟಲ್ಲಿ ವಾದ ಮಾಡ್ತೀವಿ. SIT ಮಾಡೋದು ಆಯ್ತು. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಸುರ್ಜಿವಾರ ಇನ್ವೆಸ್ಟಿಗೇಷನ್ ಭಾಳ ಸಂತೋಷ. ಫಸ್ಟ್ ಕ್ಲಾಸ್ ಕಥಾನಾಯಕ ಅನ್ನೋದೇ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಮಾಜಿ CM HD ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕುಮಾರ ಕೃಪಾದಲ್ಲಿ 12 ಜನ ಇದ್ದಾರಾ ಅಂತ ಬೆಂಗಳೂರಿನಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈ ರೀತಿಯಾಗಿ HD ಕುಮಾರಸ್ವಾಮಿ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಕೇಳಿ. ಇವತ್ತು ಈ ಸರ್ಕಾರದ ನಡವಳಿಕೆ ಪಾಪ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ. ನಿನ್ನೆ ನನ್ನ ಪತ್ರಿಕಾಗೋಷ್ಠಿಯ ನಂತರ ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸಿದೆ. ಇವತ್ತು SIT ಅತ್ಯಂತ ಪಾರದರ್ಶಕವಾಗಿ ಯಾವುದೇ ರೀತಿಯ ಅನುಮಾನಗಳಿಗೆ ಎಡೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನೇಶ್ವರರು ಗೃಹ ಸಚಿವ ಪರಿಣಾಮಕಾರಿ ಅಂತ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ನಿನ್ನೆ ಅವರು ಹೇಳಿರೋದು ಅನುಮಾನ ಪಡಬಾರದು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ಕೆಲಸ ಸರಿಯಾದ ರೀತಿ ನಡೆಸ್ತಾ ಇದ್ದೀರಾ ಕೇಳಲಿಕ್ಕೆ ಬಯಸ್ತೀನಿ. ನಾನೀಗಾಗಲೇ ನೆನ್ನೆ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಅದರ ಮೇಲೆ SIT ರಚನೆ ಏನಾಗಿದೆ, ಈ SITಯ ರಚನೆ ಆದಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ನಿಮ್ಮ SITಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ
21ನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಯಾವೊಂದು ಹೆಣ್ಣು ಮಕ್ಕಳ ಚಿತ್ರೀಕರಿಸಿರ್ತಕ್ಕಂಥ 25,000ಕ್ಕೂ ಹೆಚ್ಚಿನ ಪೆನ್ ಡ್ರೈವ್ಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಒಂದು ಭಾಗ. ನಮ್ಮ ಯಾರು ಮಹಿಳಾ ಆಯೋಗ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ, ಈ ಒಂದು